NMSCAR ಸ್ನೇಹಿತ್ರಿ ಐಂದು ನಾವು ರೈಸೆಕ್ಸ್ ಗ್ಲೋಬಲ್ ನೆಟ್ವರ್ಕ್ ಬಗೆಗೆ ತಿಳಿದುಕೊಳ್ಳೋಣ. ಒಂದು ನೆಕ್ಸ್ಟ್ ಜನರೇಷನ್ ಕ್ರಿಪ್ಟೋ ಬೇಸ್ಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಐಡ್ಯೂ ಇನೋವೇಷನ್ ಟೆಕ್ನಾಲಜಿ ನೆಟ್ವರ್ಕಿಂಗ್ MT2 ಆಟೋಮೇಟೆಡ್ ಸಿಸ್ಟಮ್ಸ್ ಅನ್ನು ಒಂದೇ ಕಡೆಗೆ ತೆಗೆದುಕೊಂಡು ಒಂದು ಗ್ಲೋಬಲ್ ಅರ್ನಿಂಗ್ ಇಕೋಸಿಸ್ಟಮ್ ಅನ್ನು ಪ್ರಸ್ತುತಪಡಿಸುತ್ತೆ. ಇಲ್ಲಿ ಜನರು ಮಾಡರ್ನ್ ಟೆಕ್ನಾಲಜಿ, ಕ್ರಿಪ್ಟೋ ಕರೆನ್ಸಿ, ಸ್ಮಾರ್ಟ್ ಆಟೋ ಫಿಲ್ಲಿಂಗ್ ಟೀಮ್ ಸಿಸ್ಟಮ್ ಮತ್ತು ಗ್ಲೋಬಲ್ ಕ್ಯೂ ಮೆಕ್ಯಾನಿಸಮ್ ಮೂಲಕ ಒಂದು ಸ್ಕೇಲಬಲ್ ನೆಟ್ವರ್ಕ್ನ ಭಾಗವಾಗಬಹುದು. ಏಕೆಂದರೆ ಇಂದಿನ ಕಾಲ ಡಿಜಿಟಲ್ ಆಗಿದೆ, ಟೆಕ್ನಾಲಜಿ ವೇಗವಾಗಿ ಬದಲಾಗುತ್ತಾ ಇದೆ ಮತ್ತು ಸ್ಮೈಡೊಂದಿಗೆ ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡಿಕೊಳ್ಳೋ ವ್ಯಕ್ತಿಯೇ ಮುಂದಿನ ತಿಂಗಳಲ್ಲಿ ಮುಂದೆ ಸಾಗುತ್ತಾರೆ. ಇದೇ ಆಲೋಚನೆಯೊಂದಿಗೆ ರೇಸ್ ಎಕ್ಸ್ ಫೈನಾನ್ಷಿಯಲ್ ಗ್ರೋತ್, ಗ್ಲೋಬಲ್ ಆಪರ್ಚುನಿಟಿ, ಕ್ರಿಪ್ಟೋ ಪವರ್ ಮತ್ತು ಟೀಮ್ ಸಕ್ಸೆಸ್ ENB ಕಾನ್ಸೆಪ್ಟ್ಸ್ ಅನ್ನು ಒಂದೇ ಕಡೆಗೆ ತೆಗೆದುಕೊಂಡು ಬರುತ್ತೆ. ಈಗ ಮೊದಲಿಗೆ ಅಬೌಟ್ ಅಸ್ ಬಗೆಗೆ ಮಾತನಾಡೋಣ. ರೇಸೆಕ್ಸ್ ಗ್ಲೋಬಲ್ ನೆಟ್ವರ್ಕ್ ಅನ್ನು ಪ್ರೆಸೆಂಟೇಷನ್ ಅಲ್ಲಿ ಒಂದು ನೆಕ್ಸ್ಟ್ ಜನರೇಷನ್ ಕ್ರಿಪ್ಟೋ ಬೇಸ್ಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. IDR ಉದ್ದೇಶ ಇನೋವೇಷನ್ ಟು ಟೆಕ್ನಾಲಜಿ ಮತ್ತು ಸ್ಮಾರ್ಟ್ ಅರ್ನಿಂಗ್ ಆಪರ್ಚುನಿಟೀಸ್ ಅನ್ನು ಸಪೋರ್ಟ್ ಮಾಡುವುದು. ಎಕೋಸಿಸ್ಟಮ್ನಲ್ಲ ಕ್ರಿಪ್ಟೋ ಕರೆನ್ಸಿ ಜೋಚ್ ಆಟೋ ಫಿಲ್ಲಿಂಗ್ ಟೀಮ್ ಸ್ಟ್ರಕ್ಚರ್ ಮತ್ತು ಗ್ಲೋಬಲ್ ಆಟೋ ಕ್ಯೂ ಸಿಸ್ಟಮ್ ಅನ್ನು ಕಂಬೈನ್ ಮಾಡಲಾಗಿದೆ. ಇದರಿಂದ ಒಂದು ಸ್ಕೇಲಬಲ್ ಮತ್ತು ಕನೆಕ್ಟೆಡ್ ಗ್ಲೋಬಲ್ ನೆಟ್ವರ್ಕ್ ಅನ್ನು ನಿರ್ಮಿಸಬಹುದು. ರೇಸೆಕ್ಸ್ ಫೋಕಸ್ ಒಂದು ಸ್ಟ್ರಾಂಗ್ ಗ್ಲೋಬಲ್ ಕಮ್ಯುನಿಟಿ ನಿರ್ಮಿಸುವುದು, ಸ್ಮಾರ್ಟ್ ಆಟೋ ಫಿಲ್ಲಿಂಗ್ ಟೀಮ್ ಸಿಸ್ಟಮ್ ಅಭಿವೃದ್ಧಿಪಡಿಸುವುದು, ಟ್ರಾನ್ಸ್ಪ್ಯಾರೆಂಟ್ ಗ್ಲೋಬಲ್ ಆಟೋ ಕ್ಯೂ ಮೆಕ್ಯಾನಿಸಮ್ ನೀಡುವುದು, ಈಸಿ ಟು ಯೂಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಒದಗಿಸುವುದು ಮತ್ತು ಲಾಂಗ್ ಟರ್ಮ್ ಗ್ರೋತ್ ಆಪರ್ಚುನಿಟೀಸ್ ಮೇಲೆ ಇದೆ. ಅಂದ್ರೆ ಟ್ರೆಡಿಷನಲ್ ನೆಟ್ವರ್ಕಿಂಗ್ ಮತ್ತು ಮಾಡರ್ನ್ ಕ್ರಿಪ್ಟೋ ಟೆಕ್ನಾಲಜಿ ನಡುವೆ ಒಂದು ಬ್ರಿಡ್ಜ್ ನಿರ್ಮಿಸುವ ಪ್ರಯತ್ನ ಮಾಡಲಾಗಿದೆ. ಈಗ ಪ್ರಶ್ನೆ ಬರುತ್ತೆ, ಕೊನೆಗೆ ರೈಸೆಕ್ಸ್ ಅನ್ನು ಈಗ ಚೂಸ್ ಮಾಡಬೇಕು. ರೇಸೆಕ್ಸ್ ಅಂಡ್ ಪ್ರೆಸೆಂಟೇಷನ್ ಪ್ರಕಾರ ಐಡಿಯಲ್ ವಿಶೇಷತೆಗಳು ಲೋ ಇನ್ವೆಸ್ಟ್ಮೆಂಟ್ ನಿಂದ RNBH, ಹೈ ರಿಟರ್ನ್ ಪೊಟೆನ್ಷಿಯಲ್ ಆಪರ್ಚುನಿಟೀಸ್, ಸ್ಮಾರ್ಟ್ ಆಟೋ ಫಿಲ್ಲಿಂಗ್ ಟೀಮ್ ಸಿಸ್ಟಮ್ ಮತ್ತು ಟ್ರಾನ್ಸ್ಪ್ಯಾರೆಂಟ್ ಗ್ಲೋಬಲ್ ಕ್ಯೂ ಮೆಕ್ಯಾನಿಸಮ್. ಅಂದ್ರೆ ಸಿಸ್ಟಮ್ ಅನ್ನು ಈ ರೀತಿಯಾಗಿ ಪ್ರೆಸೆಂಟ್ ಮಾಡಲಾಗಿದೆ. ಒಬ್ಬ ವ್ಯಕ್ತಿ ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಆರಂಭಿಸಿ ತನ್ನ ನೆಟ್ವರ್ಕ್ ಮತ್ತು ಆಕ್ಟಿವಿಟಿಗೆ ಅನುಗುಣವಾಗಿ ಬೇರೆ ಇನ್ಕಮ್ ಆಪರ್ಚುನಿಟೀಸ್ ಅನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ, ಯಾವುದೇ ಫೈನಾನ್ಷಿಯಲ್ ಅಥವಾ ಕ್ರಿಪ್ಟೋ ಬೇಸ್ಡ್ ಆಪರ್ಚುನಿಟಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವ ಮೊದಲು ಸಂಪೂರ್ಣ ಇನ್ಫಾರ್ಮೇಷನ್ ಅನ್ನು ಅರ್ಥ ಮಾಡಿಕೊಳ್ಳುವುದು, ರಿಸ್ಕ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿಮ್ಮ ಫೈನಾನ್ಷಿಯಲ್ ಕೆಪಾಸಿಟಿಗೆ ಅನುಗುಣವಾಗಿ ಡಿಸಿಷನ್ ತೆಗೆದುಕೊಳ್ಳುವುದು ಅಗತ್ಯ. ಈಗ ಇಂಪಾರ್ಟೆಂಟ್ ಸೆಕ್ಷನ್ಗೆ ಬರೋಣ. ಟೈಪ್ಸ್ ಆಫ್ ಇನ್ಕಮ್. ರೇಸೆಕ್ಸ್ ಪ್ರೆಸೆಂಟೇಷನ್ 7 ಪ್ರಮುಖ ಇನ್ಕಮ್ ಕ್ಯಾಟಗರೀಸ್ ತೋರಿಸಲಾಗಿದೆ. ಮೊದಲನೇದು ಡೈರೆಕ್ಟ್ ಇನ್ಕಮ್, ಎರಡನೇದು ಲೆವೆಲ್ ಇನ್ಕಮ್, ಮೂರನೇದು ರಾಯಲ್ಟಿ ಇನ್ಕಮ್, ನಾಲ್ಕನೇದು ಮಂತ್ಲಿ ರಿವಾರ್ಡ್ ಇನ್ಕಮ್, ಐದನೇದು ಮಂತ್ಲಿ ಆಟೋ ಅಪ್ಗ್ರೇಡ್, ಆರನೇದು ಗ್ಲೋಬಲ್ ಕ್ಯೂ ಇನ್ಕಮ್, ಮೆಂಟು 7ನೇದು ಡಿಪಾಸಿಟ್ ಬೆನಿಫಿಟ್ಸ್. ಈಗ ID ಆಕ್ಟಿವೇಶನ್ ಬೇಗಿಗೆ ಮಾತನಾಡೋಣ. ರೇಸೆಕ್ಸ್ ಪ್ರೆಸೆಂಟೇಷನ್ NLE ID ಆಕ್ಟಿವೇಶನ್ಗಾಗಿ $50 ಇದೆ. ಇದರ ಅರ್ಥ ಎಂಟ್ರಿ ಅಥವಾ ಆಕ್ಟಿವೇಶನ್ ಅನ್ನು ಅರ್ಥ ಮಾಡಿಕೊಳ್ಳಲು ಮೊದಲು $50 ಆಕ್ಟಿವೇಶನ್ ರಿಕ್ವೈರ್ಮೆಂಟ್ ಅನ್ನು ನೋಡಬೇಕು. ರೆಫರಲ್ ಇಲ್ದಿದ್ರೂ ಆಕ್ಟಿವೇಟೆಡ್ ID ಮೂಲಕ ಗ್ಲೋಬಲ್ ಆಟೋ ಫಿಲ್ಲಿಂಗ್ ಸಿಸ್ಟಮ್ ಮೂಲಕ 3 ಲೆವೆಲ್ಸ್ ವರೆಗೆ ಇನ್ಕಮ್ ಪ್ಯಾಡಿಯೂ ಸ್ಟ್ರಕ್ಚರ್ ನೀಡಲಾಗಿದೆ ಎಂದು ತಿಳಿಸಲಾಗಿದೆ. ಆದರೆ 4th ಲೆವೆಲ್ ಇನ್ಕಮ್ಗಾಗಿ ಡೈರೆಕ್ಟ್ ಮೆಂಬರ್ಸ್ ರೆಫರ್ ಮಾಡುವ ರಿಕ್ವೈರ್ಮೆಂಟ್ ಇರುತ್ತೆ. ಅಂದ್ರೆ ಆರಂಭಿಸಲು ನೀವು ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಬೇಕು. ಏನಂತ ಸಿಸ್ಟಮ್ ಅನ್ನು ಬೇರೆ ಇನ್ಕಮ್ ಮೆಕ್ಯಾನಿಸಮ್ಸ್ ಅನ್ನು ಕ್ವಾಲಿಫಿಕೇಶನ್ಗೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಇನ್ಕಮ್ ಡಿಸ್ಟ್ರಿಬ್ಯೂಷನ್ಗೆ ಬರೋಣ. ಇನ್ಕಮ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅನ್ನು 6 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಲಾಗಿದೆ. ಡೈರೆಕ್ಟ್ ಇನ್ಕಮ್ $2, ಲೆವೆಲ್ ಇನ್ಕಮ್ $3, ರಾಯಲ್ಟಿ ಇನ್ಕಮ್ $3, ರಿವಾರ್ಡ್ ಇನ್ಕಮ್ $2, ಗ್ಲೋಬಲ್ ಕ್ಯೂ $45 ಮತ್ತು ಮಂತ್ಲಿ ಆಟೋ ಅಪ್ಗ್ರೇಡ್ $45. ಫಿಗರ್ಸ್ ಅನ್ನು ಪ್ರೆಸೆಂಟೇಷನ್ನಲ್ಲಿ ರೆಸ್ಪೆಕ್ಟಿವ್ ಇನ್ಕಮ್ ಕ್ಯಾಟಗರೀಸ್ ಎದುರು ತೋರಿಸಲಾಗಿದೆ. ಈಗ ಲೆವೆಲ್ ಇನ್ಕಮ್ ಬಗ್ಗೆ ಮಾತನಾಡೋಣ. ರೇಸೆಕ್ಸ್ ಲೆವೆಲ್ ಇನ್ಕಮ್ ಸ್ಟ್ರಕ್ಚರ್ನಲ್ಲಿ ಟೋಟಲ್ 12 ಲೆವೆಲ್ಸ್ ತೋರಿಸಲಾಗಿದೆ. ಲೆವೆಲ್ 1ನಲ್ಲಿ $15 ಮತ್ತು ಲೆವೆಲ್ 2 ಲೆವೆಲ್ 15 ವರೆಗೆ ಪ್ರತಿ ಲೆವೆಲ್ನಲ್ಲಿ $2 ನೀಡಲಾಗಿದೆ. ಪ್ರಾಜೆಕ್ಟ್ ಪ್ರಕಾರ 5 ಡೈರೆಕ್ಟ್ ಮೆಂಬರ್ಸ್ ಆಕ್ಟಿವೇಟ್ ಮಾಡಿದ ನಂತರ 4th ಲೆವೆಲ್ ಇನ್ಕಮ್ ಆರಂಭಿಸಲು ಕ್ವಾಲಿಫಿಕೇಶನ್ ನೀಡಲಾಗಿದೆ ಮತ್ತು 5th ಲೆವೆಲ್ ನಿಂದ ಮುಂದೆ ಪ್ರತಿ ಲೆವೆಲ್ಗಾಗಿ ಡೈರೆಕ್ಟ್ ಮೆಂಬರ್ ರೆಫರಲ್ ಅಂಡ್ ರಿಕ್ವೈರ್ಮೆಂಟ್ ಇದೆ. ಇದು ಸಿಂಪಲ್ ಕಾನ್ಸೆಪ್ಟ್ ಏನಂದ್ರೆ ಎಷ್ಟು ಹೆಚ್ಚು ಕ್ವಾಲಿಫೈಡ್ ಡೈರೆಕ್ಟ್ ಮೆಂಬರ್ಸ್ ಮತ್ತು ಎಷ್ಟು ಸ್ಟ್ರಾಂಗರ್ ನೆಟ್ವರ್ಕ್ ಅಷ್ಟು ಹೆಚ್ಚು ಲೆವೆಲ್ಸ್ ವರೆಗೆ ಇನ್ಕಮ್ ಸ್ಟ್ರಕ್ಚರ್ ಆಕ್ಸೆಸ್ ಮಾಡುವ ಪಾಸಿಬಿಲಿಟಿ ಇರುತ್ತೆ.
ಆದ್ರಿಂದಲಿ ಕೇವಲ ಜಾಯ್ನಿಂಗ್ ಇಂಪಾರ್ಟೆಂಟ್ ಆಲ್ ಟೀಮ್ ಬಿಲ್ಡಿಂಗ್ ಮತ್ತು ನೆಟ್ವರ್ಕ್ ಡೆವಲಪ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಈಗ ರಾಯಲ್ಟಿ ಇನ್ಕಮ್ಗೆ ಬ್ರೂನ್ ರಾಯಲ್ಟಿ ಸ್ಟ್ರಕ್ಚರ್ನಲ್ಲಿ 4 ಸ್ಟೇಜಸ್ ಇವೆ. 10 ಡೇಸ್ನಲ್ಲಿ 10 ಡೈರೆಕ್ಟ್ ಐಡೀಸ್ ಮೇಲೆ $3 ಎವ್ರಿ ಡೇ. 15 ಡೇಸ್ನಲ್ಲಿ 15 ಡೈರೆಕ್ಟ್ ಐಡೀಸ್ ಮೇಲೆ $5 ಎವ್ರಿ ಡೇ. ಮೂವ್ ಟು ಡೇಸ್ನಲ್ಲಿ ಮೂವ್ ಟು ಡೈರೆಕ್ಟ್ ಐಡಿಎಸ್ ಮೇಲೆ $10 ಎವ್ರಿ ಡೇ. ಮತ್ತು 60 ಡೇಸ್ನಲ್ಲಿ 60 ಡೈರೆಕ್ಟ್ ಐಡಿಎಸ್ ಮೇಲೆ $20 ಎವ್ರಿ ಡೇ. ಈ ಎಲ್ಲ ರಾಯಲ್ಟಿ ಸ್ಟ್ರಕ್ಚರ್ಸ್ ಅಂಡ್ ಡ್ಯೂರೇಷನ್ ಅಂಡ್ ಇಯರ್ ಆಗಿದೆ. ಮತ್ತು ಪ್ರಾಜೆಕ್ಟ್ನಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಕೂಡ ನೀಡಲಾಗಿದೆ. 1 year ನಂತರ ಮೆಂಬರ್ ಮತ್ತೆ ಆಕ್ಟಿವ್ ಆಗಿ ರಿಕ್ವೈರ್ಡ್ ಡೈರೆಕ್ಟ್ ರಿಫರಲ್ಸ್ ಕಂಪ್ಲೀಟ್ ಮಾಡಿ ಅಡಿ ರಾಯಲ್ಟಿ ಇನ್ಕಮ್ ಅನುಮತಿ ಅರ್ನ್ ಮಾಡಬಹುದು. ಈಗ ಆಟೋ ಫಿಲ್ಲಿಂಗ್ ಸಿಸ್ಟಮ್ ಅನ್ನು ಮಾಡಿಕೊಳ್ಳೂನ್. ರೇಸ್ ಎಕ್ಸ್ ಎನ್ ಆಟೋ ಫಿಲ್ಲಿಂಗ್ ಸಿಸ್ಟಮ್ NLI ಎಲ್ಲ IDS ಆಟೋಮ್ಯಾಟಿಕ್ಲಿ ಸ್ಪಿಲ್ ಓವರ್ಗಾಗಿ ಎಲಿಜಿಬಲ್ ಆಗ್ಬಹುದು ಮತ್ತು ಲೆವೆಲ್ ಇನ್ಕಮ್ ಎಸ್ಟಾಬ್ಲಿಷ್ ಮಾಡಬಹುದು ಎಂದು ತಿಳಿಸಲಾಗಿದೆ. ಪ್ರಾಜೆಕ್ಟ್ನಲ್ಲಿ ಇದರ ಸ್ಟ್ರಕ್ಚರ್ ಅನ್ನು ಒಂದು ನೆಟ್ವರ್ಕ್ ಡಯಾಗ್ರಾಮ್ಸ್ ಮೂಲಕ ಮಾಡಿಸಲಾಗಿದೆ. ಅಲ್ಲಿ ಮೀಲಿನನ್ ಬ್ರೂವ್ DS ಕೆಲ್ಗಿನ್ ಸ್ಟ್ರಕ್ಚರ್ನಲ್ಲಿ ಆಟೋಮ್ಯಾಟಿಕ್ಲಿ ಫಿಲ್ ಆಗುತ್ತವೆ. ಅದರ ಡಿಶ್ ನೆಟ್ವರ್ಕ್ ಸ್ಟ್ರಕ್ಚರ್ ಕೇವಲ ನಿಮ್ಮ ಡೈರೆಕ್ಟ್ ರೆಫರಲ್ಸ್ಗೆ ಸೀಮಿತವಾಗಿರುವುದಿಲ್ಲ. ಬದಲಾಗಿ ಆಟೋ ಫಿಲ್ಲಿಂಗ್ ಮೆಕ್ಯಾನಿಸಮ್ ಮೂಲಕ ವೈಡರ್ ಟೀಮ್ ಸ್ಟ್ರಕ್ಚರ್ ಕೂಡ ನಿರ್ಮಾಣವಾಗಬಹುದು ಎಂಬುದನ್ನು ತೋರಿಸುವುದು. ಈಗ ಮಂತ್ಲಿ ರಿವಾರ್ಡ್ ಇನ್ಕಮ್ಗೆ ಬ್ರೋನ್ ಇಲ್ಲಿ ಡೈರೆಕ್ಟ್ ID ಆಕ್ಟಿವೇಶನ್ ಆಧಾರದ ಮೇಲೆ ಮಂತ್ಲಿ ರಿವಾರ್ಡ್ಸ್ ತೋರಿಸಲಾಗಿದೆ. ID ಆಕ್ಟಿವೇಶನ್ ಮೇಲೆ $100 ಪರ್ ಮಂತ್ ಅಂದ್ರೆ $100 ಟೈಮ್ಸ್ 12 ಮಂತ್ಸ್. 100 ID ಆಕ್ಟಿವೇಶನ್ ಮೇಲೆ $250 ಪರ್ ಮಂತ್ ಅಂದ್ರೆ $250 ಟೈಮ್ಸ್ 12 90. 150 ID ಆಕ್ಟಿವೇಶನ್ ಮೇಲೆ $600 ಪ್ರೈಮೈಂಟೇಟ್ ಅಂದ್ರೆ $600 ಟೈಮ್ಸ್ 12 ಮೆನಾಟೆಸ್. 200 ID ಆಕ್ಟಿವೇಶನ್ ಮೇಲೆ $1,000 ಪರ್ ಮಂತ್ಸ್ ಅಂದ್ರೆ $1,000 ಟೈಮ್ಸ್ 12 ಎಮನೆಟ್ಸಸ್. ಮತ್ತು 250 ID ಆಕ್ಟಿವೇಶನ್ ಮೇಲೆ $1,500 ಪರ್ ಮಂತ್ ಅಂದ್ರೆ $1,500 ಟೈಮ್ಸ್ 12 ಮಿನಿಟ್ಸ್. ಐ ಫಿಗರ್ಸ್ ಅನ್ನು ಪ್ರೆಸೆಂಟೇಷನ್ನಲ್ಲಿ ಮಂತ್ಲಿ ರಿವಾರ್ಡ್ ಸ್ಟ್ರಕ್ಚರ್ ಆಗಿ ನೀಡಲಾಗಿದೆ. ಈಗಿನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬರುತ್ತೆ. ರೇಸ್ ಎಕ್ಸ್ ಗ್ಲೋಬಲ್ ಕ್ಯೂ ಇನ್ಕಮ್. ಇದಕ್ಕಾಗಿ ಪ್ರೆಸೆಂಟೇಷನ್ನಲ್ಲಿ $45 ಅನ್ ಆಕ್ಟಿವೇಶನ್ ಚಾರ್ಜ್ ಇದೆ. ಪ್ರೆಸೆಂಟೇಷನ್ ಪ್ರಕಾರ ಮೆಂಬರ್ 3 ರೆಫರಲ್ ಮೆಂಬರ್ಸ್ ಆಕ್ಟಿವೇಟ್ ಮಾಡಿದಾಗ $45 ಜೊತೆಗೆ ಗ್ಲೋಬಲ್ ಕ್ಯೂಗೆ ಎಂಟ್ರಿ ಸ್ಟ್ರಕ್ಚರ್ ನೀಡಲಾಗಿದೆ. ಅಂದ್ರೆ 3 ಡೈರೆಕ್ಟ್ ರಿಫರಲ್ಸ್ ಅನ್ ಕಾನ್ಸೆಪ್ಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್. ಈ ಗ್ಲೋಬಲ್ ಆಟೋ ಕ್ಯೂ ಇನ್ಕಮ್ ಅನ್ನು ಇನ್ನೂ ಸುಲಭವಾದ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಪ್ರೆಸೆಂಟೇಷನ್ ಪ್ರಕಾರ 3 ಡೈರೆಕ್ಟ್ IDs ಆಕ್ಟಿವೇಟ್ ಮಾಡು ಮೆಂಬರ್ $45 ಜೊತೆಗೆ ಆಟೋ ಗ್ಲೋಬಲ್ ಕ್ಯೂ ಇನ್ಕಮ್ಗೆ ಎಂಟರ್ ಆಗುತ್ತಾರೆ ಮತ್ತು ಎಲ್ಲ ಲೆವೆಲ್ಸ್ ಕ್ಯೂ ಇನ್ಕಮ್ ಪಡೆಯಬಹುದು. ಈ ಸಿಸ್ಟಮ್ ಅನ್ನು ಪ್ರೆಸೆಂಟೇಷನ್ನಲ್ಲಿ ಕನೆಕ್ಟ್, ಗ್ರೋ, ಅರ್ನ್ ಅಂಡ್ ಟುಗೆದರ್ ENB ಕಾನ್ಸೆಪ್ಟ್ ಜೊತೆಗೆ ರಿಪ್ರೆಸೆಂಟ್ ಮಾಡಲಾಗಿದೆ. ಈಗ ಟ್ಯಾನ್ ಡೀಟೇಲ್ಡ್ ಚಾರ್ಟ್ ಬರುತ್ತೆ. ಗ್ಲೋಬಲ್ ಕ್ಯೂ ಇನ್ಕಮ್ ಸಿಸ್ಟಮ್. ಈ ಚಾರ್ಟ್ನಲ್ಲಿ ಒನ್ ಟೈಮ್ ಅಪ್ಗ್ರೇಡ್, ಲೈಫ್ ಟೈಮ್ ಇನ್ಕಮ್ ಮತ್ತು ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಸಿಗುತ್ತೆ. ಲೆವೆಲ್ 1ನಲ್ಲಿ ಗ್ಲೋಬಲ್ ಕ್ಯೂ $45 ಮಲ್ಟಿಪ್ಲೈಡ್ ಬೈ 3 ಅಂದ್ರೆ $135 ಆಗಿದೆ. ಡೈರೆಕ್ಟ್ ರೆಫರಲ್ಸ್ 3 ಆಗಿವ್. ಅಪ್ಗ್ರೇಡ್ to $80 ಆಗಿದೆ. ಇನ್ಕಮ್ $45 ಆಗಿದೆ ಮತ್ತು ಬರ್ಡೇ ಸ್ಟ್ರಕ್ಚರ್ $1 ಟೈಮ್ಸ್ 45 ಡೇಸ್ ಎಂದು ತೋರಿಸಲಾಗಿದೆ. ಆದರೆ ನೆನಟ್ರ ಲೆವೆಲ್ 2 ರೈಯನ್ ಮುಂದಕ್ಕೋ ಮತ್ತು ಅಪ್ಗ್ರೇಡ್ ಅಮೌಂಟ್ಸ್ ಪ್ರೋಗ್ರೆಸಿವ್ಲಿ ಇನ್ಕ್ರೀಸ್ ಆಗುತ್ತವೆ. ಲೆವೆಲ್ 2ನಲ್ಲಿ $90 ಕ್ಯೂ, $150 ಅಪ್ಗ್ರೇಡ್ ಮತ್ತು $90 ಇನ್ಕಮ್. ಲೆವೆಲ್ 3ನಲ್ಲಿ $270 ಕ್ಯೂ, $360 ಅಪ್ಗ್ರೇಡ್ ಮತ್ತು $150 ಇನ್ಕಮ್. ಲೆವೆಲ್ 4ನಲ್ಲಿ $1,080 ಕ್ಯೂ, $720 ಅಪ್ಗ್ರೇಡ್ ಮತ್ತು $160 ಇನ್ಕಮ್. ಲೆವೆಲ್ 5ನಲ್ಲಿ $2,160 ಕ್ಯೂ, $1,140 ಅಪ್ಗ್ರೇಡ್ ಮತ್ತು $720 ಇನ್ಕಮ್. ಇದರ ಅನಂತರ ಲೆವೆಲ್ 6, ಲೆವೆಲ್ 7, ಲೆವೆಲ್ 8 ಮತ್ತು ಮುಂದೆಯೂ ಅಮೌಂಟ್ಸ್ ಹೆಚ್ಚುತ್ತಾ ಬರುತ್ತವೆ. ಪ್ರೆಸೆಂಟೇಷನ್ ಅಂಡ್ ಫೈನಲ್ ಚಾರ್ಟ್ನಲ್ಲಿ ಲೆವೆಲ್ 13 ಸ್ಟ್ರಕ್ಚರ್ ತೋರಿಸಲಾಗಿದೆ ಮತ್ತು ಕೆಳಗೆ ಟೋಟಲ್ ಇನ್ಕಮ್ $3,68,595 ಸಿಗುತ್ತೆ. ಈಗ ಮಂತ್ಲಿ ಆಟೋ ಅಪ್ಗ್ರೇಡ್ ಸಿಸ್ಟಮ್ ಬಾಗಿಗೆ ಮಾತನಾಡೋಣ. ಪ್ರಾಜೆಕ್ಟ್ ಪ್ರಕಾರ ಒಬ್ಬ ಮೆಂಬರ್ 1 ತಿಂಗಳಲ್ಲಿ $100ಗಿಂತ ಹೆಚ್ಚು ವಿತ್ಡ್ರಾ ಮಾಡಿದ್ರೆ ಸಿಸ್ಟಮ್ ಆಟೋಮ್ಯಾಟಿಕ್ಲಿ $45 ಹೋಲ್ಡ್ ಮಾಡುತ್ತೆ. ನಂತರ $45 ಅನ್ನು ಮಂತ್ಲಿ ID ರಿಯಾಕ್ಟಿವೇಷನ್ಗಾಗಿ ಯೂಸ್ ಮಾಡಲಾಗುತ್ತೆ ಮತ್ತು ಮೆಂಬರ್ ರೆಫರಲ್ ಹಾಗೂ ಲೆವೆಲ್ ಇನ್ಕಮ್ ಅರ್ನ್ ಮಾಡು ಸ್ಟ್ರಕ್ಚರ್ನಲ್ಲಿ ಕಂಟಿನ್ಯೂ ಮಾಡಬಹುದು. ಇದರ ಸಿಂಪಲ್ ಮೆಸೇಜ್ ಏನಂದ್ರೆ ಸಿಸ್ಟಮ್ನಲ್ಲಿ ಅರ್ನಿಂಗ್ ಜೊತೆಗೆ ಮಂತ್ಲಿ ಆಕ್ಟಿವಿಟಿ
ಮತ್ತು ರಿಯಾಕ್ಟಿವೇಷನ್ ಮೆಕ್ಯಾನಿಸಮ್ ಅನುಕೂಡ್ ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಈ ಡಿಪಾಸಿಟ್ ಬೆನಿಫಿಟ್ಸ್ಗೆ ಬ್ರೋನ್ ಪ್ರಾಜೆಕ್ಟ್ ನಲ್ಲಿ 4 ಡಿಪಾಸಿಟ್ ಸ್ಲ್ಯಾಬ್ಸ್ ತೋರಿಸಲಾಗಿದೆ. $500 ಡಿಪಾಸಿಟ್ ಮೇಲೆ $50 ಬೆನಿಫಿಟ್, $1,000 ಡಿಪಾಸಿಟ್ ಮೇಲೆ $110 ಬೆನಿಫಿಟ್, $1,500 ಡಿಪಾಸಿಟ್ ಮೇಲೆ $110 ಬೆನಿಫಿಟ್, ಮತ್ತು $2,500 ಡಿಪಾಸಿಟ್ ಮೇಲೆ $300 ಬೆನಿಫಿಟ್. ಇವುಗಳನ್ನು ಡಿಪಾಸಿಟ್ ಬೆನಿಫಿಟ್ಸ್ ಆಗಿ ನೀಡಲಾಗಿದೆ. ಈಗೊಂದು ಬಹಳ ಇಂಪಾರ್ಟೆಂಟ್ ವಿಸಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ರಿಜಿಸ್ಟ್ರೇಷನ್ ಫ್ರೀ ಆಫ್ ಚಾರ್ಜ್ ಆಗಿದೆ. ಮಿನಿಮಮ್ ಡಿಪಾಸಿಟ್ $2 ಆಗಿದೆ ಮತ್ತು ಡಿಪಾಸಿಟ್ಸ್ $2 ಅಂಡ್ ಮಲ್ಟಿಪಲ್ಸ್ ನಲ್ಲಿ ಅಕ್ಸೆಪ್ಟೆಡ್ ಆಗುತ್ತವೆ. ಡಿಪಾಸಿಟ್ಸ್ ಎಕ್ಸ್ಕ್ಲೂಸಿವ್ಲಿ US ಅಡಿತೆಬಿ IP ಇಪ್ಟುನಲ್ಲಿ ಅಕ್ಸೆಪ್ಟೆಡ್ ಎಂದು ತಿಳಿಸಲಾಗಿದೆ. ಮಿನಿಮಮ್ ಮತ್ತು ಮಲ್ಟಿಪಲ್ ವಿತ್ಡ್ರಾವಲ್ ಅಮೌಂಟ್ $2 ಆಗಿದೆ ಮತ್ತು ವಿತ್ಡ್ರಾವಲ್ಸ್ ಎಕ್ಸ್ಕ್ಲೂಸಿವ್ಲಿ IP ಇಪ್ಟುನಲ್ಲಿ ಪ್ರಾಸೆಸ್ಡ್ ಆಗುತ್ತವೆ. ವಿತ್ಡ್ರಾವಲ್ಸ್ $4 ಅವೈಲಬಲ್ ಆಗಿವೆ. Peer-to-peer andre peer-to-pie transactions prohibited ಆಗಿವೆ. Wallet-to-wallet income transfers permitted ill. Adre deposited wallet funds and you all IDS and duve transfer madbutu. Presentation ನಲ್ಲಿ 2% withdrawal fee, 2% charitable donation allocation ಮತ್ತು 2% admin charge could mention ಮಾಡಲಾಗಿದೆ. Activated IDಗೆ ಯಾವುದೇ ರೆಫರಲ್ ಇಲ್ಲದೆ ಗ್ಲೋಬಲ್ ಆಟೋ ಫಿಲ್ಲಿಂಗ್ ಸಿಸ್ಟಮ್ ಮೂಲಕ 3 ಲೆವೆಲ್ಸ್ ಹೋಗೆ $300 ಇನ್ಕಮ್ ಸಿಗೋ ಸ್ಟ್ರಕ್ಚರ್ ನೀಡಲಾಗಿದೆ ಮತ್ತು 4th ಲೆವೆಲ್ ಇನ್ಕಮ್ಗಾಗಿ ಡೈರೆಕ್ಟ್ ಮೆಂಬರ್ಸ್ ರೆಫರ್ ಮಾಡುವ ರಿಕ್ವೈರ್ಮೆಂಟ್ ತಿಳಿಸಲಾಗಿದೆ. ಆದರೆ ಸ್ನೇಹಿತರಿ, ಕೇವಲ ಸಿಸ್ಟಮ್ ನೋಡುವುದು ಸಾಕಾಗುವುದಿಲ್ಲ. ಯಾವುದೇ ಆಪರ್ಚುನಿಟಿಯಲ್ಲಿ ಸಕ್ಸೆಸ್ ನತಿ ದೊಡ್ಡ ಫ್ಯಾಕ್ಟರ್ ಎಂದ್ರೆ ಸರಿಯಾದ ಇನ್ಫಾರ್ಮೇಷನ್, ಡಿಸಿಪ್ಲಿನ್ಡ್ ಆಕ್ಷನ್, ಕನ್ಸಿಸ್ಟೆನ್ಸಿ ಮತ್ತು ರೆಸ್ಪಾನ್ಸಿಬಲ್ ಡಿಸಿಷನ್ ಮೇಕಿಂಗ್. ನೀವು ಯಾವುದೇ ಸಿಸ್ಟಮ್ ಭಾಗವಾಗಿದ್ರೆ ಮೊದಲು ಅದನ್ನು ಅರ್ಥಮಾಡಿಕೊಳ್ಳಿ. ನೀವು ಟೀಮ್ ನಿರ್ಮಿಸಿದ್ರೆ ನಿಮ್ಮ ಟೀಮ್ ಅನ್ನು ಎಡ್ಯುಕೇಟ್ ಮಾಡಿ. ನೀವು ನೆಟ್ವರ್ಕ್ ನಿರ್ಮಿಸಿದ್ರೆ ಕೇವಲ ನಂಬರ್ಸ್ ಆಲ್ ಬದಲಾಗಿ ಟ್ರಸ್ಟ್ ಮತ್ತು ಸಪೋರ್ಟ್ ಅನ್ನು ನಿರ್ಮಿಸಿ. ಇಂದಿನ ಸನ್ನಾರಂಭವನ್ನು ಸರಿಯಾದ ಡೈರೆಕ್ಷನ್ ಮತ್ತು ನಿರಂತರ ಎಫರ್ಟ್ ಜೊತೆಗೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಎಕ್ಸ್ಪೀರಿಯನ್ಸ್ ಮತ್ತು ದೊಡ್ಡ ನೆಟ್ವರ್ಕ್ ಅನ್ನು ನಿರ್ಮಿಸಬಹುದು. ನಿಮ್ಮ ಟೀಮ್ ಜೊತೆಗೆ ಸೇರಿ ಗ್ರೋ ಮಾಡಿ. RaiseX Global Network and Message. Connect, grow, earn together.